ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಆಗಿರುವಂಥ ವಿಜಯ್ ದೇವರಕೊಂಡ ಅವರ ಕಾರು ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ. ಅದೃಷ್ಟವಶಾತ್ ಕಾರಿನಲ್ಲಿ ಇದ್ದಂಥ ಸೂಪರ್ ಸ್ಟಾರ್ ನಟನಾದಂಥ ವಿಜಯ್ ದೇವರಕೊಂಡ ಅವರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎನ್ನುವಂಥ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ನೋಡಿ, ಈ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಜಯ್ ದೇವರಕೊಂಡ ಅವರು ಪುಟುಬರ್ತಿಯಿಂದ ಹೈದರಾಬಾದಿಗೆ ಬರುವಂಥ ಒಂದು ಮಾರ್ಗವಾಗಿ ತೆಲಂಗಾಣದ ಗದ್ವಾರ್ ಜಿಲ್ಲೆಯ ಉಂಡವಳ್ಳಿಯ ಸಮೀಪ ವರಸಿದ್ಧಿ ವಿನಾಯಕ ಕಾಟನ್ ಮಿಲ್ ಸಮೀಪ ಈ ಆಕ್ಸಿಡೆಂಟ್ ಸಂಭವಿಸಿದೆ. ಮುಂದೊಂದು ಟ್ರಕ್ ಹೋಗ್ತಾ ಇತ್ತು, ಅದರ ಹಿಂದ್ಗಡೆ ಇವರು ಕಾರ್ ಇತ್ತು ಮತ್ತು ಲೆಫ್ಟ್ ಸೈಡಲ್ಲಿ ಮತ್ತೊಂದು ಬೊಲೆರೋ ಕಾರ್ ಕೂಡ ಇತ್ತು. ಮುಂದೆ ಹೋಗ್ತಾ ಇರುವಂಥ ಲಾರಿ ಆ್ಯಂಡ್ ಟ್ರಕ್ ಇದೆಯಲ್ಲ, ಆ ಟ್ರಕ್ ಸಡನ್ನಾಗಿ ಬ್ರೇಕ್ ಹಾಕಿದ ಕಾರಣವಾಗಿ ಎಡಗಡೆ ಇದ್ದಂಥ ಬೊಲೆರೋ ವಾಹನ ರೈಟ್ ಟರ್ನ್ ಮಾಡಿಕೊಂಡು ವಿಜಯ್ ದೇವರಕೊಂಡ ಅವರು ಚಲಿಸ್ತಾ ಇದ್ದಂಥ ಲೆಕ್ಸಸ್ ಎನ್ನುವಂಥ ಕಾರಿನ ಎಡಭಾಗಕ್ಕೆ ಡಿಕ್ಕಿಯಾಗಿದೆ. ಇದರಿಂದ ಕೆಲ ಹೊತ್ತು ಆತಂಕ ಕೂಡ ಆಗಿತ್ತು ಮತ್ತು ಮಾಧ್ಯಮಗಳಲ್ಲಿ ವಿಜಯ್ ದೇವರಕೊಂಡ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಿತ್ತು. ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ವಿಜಯ್ ದೇವರಕೊಂಡ ಅವರು ಹೋಗ್ತಾ ಇದ್ದಂಥ ಕಾರ್ನಲ್ಲಿ 3 ಜನ ಇದ್ದರು. ಅಂದರೆ ಸಹಾಯಕರಾಗಿರುವಂಥ ರವಿಕಾಂತ್ ಯಾದವ್ ಇದ್ದರು ಮತ್ತು ಕಾರನ್ನು ಚಲಾಯಿಸ್ತಾ ಇದ್ದಂಥ ಚಾಲಕ ಶ್ರೀಕಾಂತ್ ಕೂಡ ಇದ್ದರು. ಹಿಂದಿನ ಸೀಟ್ನಲ್ಲಿ ವಿಜಯ್ ದೇವರಕೊಂಡ ಅವರು ಕೂಡ ಇದ್ದರು. ವಿಜಯ್ ದೇವರಕೊಂಡ ಅವರು ನಿನ್ನೆ ಅವರು ಪುಟಬರ್ತಿಗೆ ಬಂದಿದ್ದರು. ಅಂದರೆ ಸಾಯಿಬಾಬಾ ಪ್ರಶಾಂತಿ ನಿಲಯಕ್ಕೆ ಬಂದಿದ್ದರು. ಅಲ್ಲಿ ಆಶ್ರಮದಲ್ಲಿ ಇದ್ದರು ಮತ್ತು ಅಲ್ಲಿನ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ರು. ಇವತ್ತು ಅವರು ಪುಟಬರ್ತಿಯಿಂದ ನೇರವಾಗಿ ಹೈದರಾಬಾದಿಗೆ ಹೋಗಬೇಕಿತ್ತು. ಹಾಗಾಗಿ ಇವತ್ತು ಹೈದರಾಬಾದಿಗೆ ಹೋಗುವಂಥ ಒಂದು ದಾರಿಯಲ್ಲಿ ಅವ್ರು ಪುಟಬರ್ತಿಗೆ ಯಾಕೆ ಬರ್ತಾ ಇದ್ದಾರೆ ಅಂದರೆ, ಅವರು ಪ್ರತಿ ಸಲನೂ ಪುಟಬರ್ತಿಯ ನಿಲಯದಲ್ಲಿ ಉಳ್ಕೊಳ್ತಾರೆ. ಯಾಕಂದರೆ ಅವರು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಕಷ್ಟದ ಸಮಯದಲ್ಲಿ. ಹಾಗಾಗಿ ಪುಟಬರ್ತಿಗೆ ಬಂದು ಸಾಯಿಬಾಬಾ ಪ್ರಶಾಂತಿ ನಿಲಯದಲ್ಲಿ ಉಳ್ಕೊಂಡು ಅಲ್ಲಿ ಕೆಲವೊಂದು ಒಂದು ಪೂಜೆ ಪುರಸ್ಕಾರ ಆಶೀರ್ವಾದನ ಪಡ್ಕೊಂಡು ಅಲ್ಲಿ ಸ್ವಲ್ಪ ಸಹಾಯ ಎಲ್ಲವನ್ನು ಮಾಡಿಕೊಂಡು ಆಶೀರ್ವಾದನ ಪಡ್ಕೊಂಡು ಅಲ್ಲಿ ಇದ್ದು ಪ್ರತಿ ವರ್ಷ ಅವರು ಹೋಗ್ತಾ ಇದ್ದಾರೆ. ಯಾಕಂದರೆ ಅವರು ಕಷ್ಟದ ಸಮಯದಲ್ಲಿ ಓದಿದಂಥ ಒಂದು ನಿಲಯವಾಗಿರುತ್ತೆ, ಓದಿದಂಥ ಒಂದು ಸ್ಕೂಲ್ ಆಗಿರುತ್ತೆ. ಜೊತೆಗೆ ಕಳೆದ ಅಕ್ಟೋಬರ್ 3ರಂದು ರಶ್ಮಿಕಾ ಮಂದಣ್ಣವ್ರ ಜೊತೆ ಅವರ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆ ಸುದ್ದಿ ಕೂಡ ದೊಡ್ಡದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹರಿದಾಡಿತ್ತು. ಆದರೆ ಯಾವುದೇ ಕಾರಣಕ್ಕೂ ವಿಜಯ್ ದೇವರಕೊಂಡ ಆಗಲಿ ಅಥವಾ ರಶ್ಮಿಕಾ ಮಂದಣ್ಣ ಅವರ ಫ್ಯಾಮಿಲಿ ಕಡೆಯಿಂದ ಯಾವುದೇ ಒಂದು ಸ್ಪಷ್ಟನೆ ಸಿಕ್ಕಿರಲಿಲ್ಲ. 3ನೇ ತಾರೀಕು ಎಂಗೇಜ್ಮೆಂಟ್ ಆಗಿತ್ತು. ಫೆಬ್ರವರಿ ಸುಮಾರಿಗೆ ಅವರ ಮದುವೆ ಕೂಡ ಇಟಲಿಯಲ್ಲಿ ಆಗುತ್ತೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡಿತ್ತು. ಎಂಗೇಜ್ಮೆಂಟ್ ಕೂಡ ಹೈದರಾಬಾದಿನ ವಿಜಯ್ ದೇವರಕೊಂಡ ಅವರ ನಿವಾಸದಲ್ಲಿ ಆಗಿತ್ತು ಎನ್ನುವಂಥ ಫೋಟೋಗಳು ಕೂಡ ಹರಿದಾಡಿದ್ವು. ಆದರೆ ಯಾವುದೇ ಕನ್ಫರ್ಮ್ ಸೋರ್ಸ್ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಅದಾದ ನಂತರ 3ನೇ ದಿನದಲ್ಲಿ ಎಂಗೇಜ್ಮೆಂಟ್ ಆದ 3ನೇ ದಿನದಲ್ಲಿ ವಿಜಯ್ ದೇವರಕೊಂಡ ಅವರ ಒಂದು ಕಾರ್ ಅಪಘಾತವಾಗಿದ್ದನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ವಿಜಯ್ ದೇವರಕೊಂಡ ಅವರಿಗೆ ಹಿನ್ನಡೆ ಆಯ್ತಾ ಅಥವಾ ಕಷ್ಟದ ಸಮಯದಲ್ಲೂ ಅಂಥ ಅಪಘಾತ ಸಮಯದಲ್ಲೂ ಏನೂ ಆಗದೆ ಬದುಕುಳಿದು ಬಂದ್ರಲ್ಲ ಎನ್ನುವಂಥ ಖುಷಿ ಪಡಬೇಕೆನ್ನುವಂಥ ಒಂದು ಗೊಂದಲ ಕೂಡ ಇದೀಗ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಏನೇ ಆಗಲಿ, ವಿಜಯ್ ದೇವರಕೊಂಡ ಅವರ ಗೀತಾ ಗೋವಿಂದ ಸಿನಿಮಾವಾಗಲಿ, ಅರ್ಜುನ್ ರೆಡ್ಡಿ ಆಗಲಿ ಅಥವಾ ಕಿಂಗ್ಡಮ್ ಆಗಲಿ ಎಲ್ಲವೂ ಕೂಡ ಒಂದಕ್ಕಿಂತ ಒಂದನ್ನು ಮೀರಿಸುವಂಥ ಸಿನಿಮಾ. ಈಸ್ ಎ ಸೂಪರ್ ಸ್ಟಾರ್ ಅಥವಾ ಹಾಟ್ ಬಾಯ್ ಅಂತ ಹೇಳ್ಬೋದು ಅಥವಾ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳ್ಬೋದು. ಕಷ್ಟದ ಸಮಯದಲ್ಲಿ ಬೆಳ್ಕೊಂಡು ಬಂದಂಥ ಕಷ್ಟವನ್ನು ನೋಡಿದಂಥ ಆ್ಯಕ್ಟರ್ ಇದೀಗ ಸೂಪರ್ ಸ್ಟಾರ್ ಆಗಿದ್ದಾರೆ. ಮತ್ತೊಬ್ಬ ಸೂಪರ್ ಸ್ಟಾರ್ ಜೊತೆ ಮದುವೆಯಾಗುವಂಥ ಒಂದು ಹಂತಕ್ಕೆ ಹೋಗಿದ್ದಾರೆ. ಎಂಗೇಜ್ಮೆಂಟ್ ಕೂಡ ಆಗಿದೆ. ಇಂಥ ಹಂತದಲ್ಲಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ತೆರಳ್ತಾ ಇದ್ದಂಥ ಪುಟಬರ್ತಿಯ ಸಾಯಿಬಾಬಾ ನಿಲಯಕ್ಕೆ ಹೋಗಿ ವಾಪಸ್ ತೆರಳ್ತಾ ಇದ್ದಂಥ ವಿಜಯ್ ದೇವರಕೊಂಡ ಅವರ ಕಾರು ತೆಲಂಗಾಣ ರಾಜ್ಯದ ಗದ್ವಾರ್ ಜಿಲ್ಲೆಯ ಉಂಡವಳ್ಳಿ ಸಮೀಪ ವರಸಿದ್ಧಿ ವಿನಾಯಕ ಕಾಟನ್ ಮಿಲ್ ಸಮೀಪ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅದು ಮುಂದೆ ಲಾರಿ ಹೋಗ್ತಾ ಇತ್ತು, ಇವ್ರ ಕಾರ್ ಹಿಂದೆ ಹೋಗ್ತಾ ಇತ್ತು, ಲೆಫ್ಟ್ ಒಂದು ಕಾರ್ ಹೋಗ್ತಾ ಇತ್ತು. ಆ ಲೆಫ್ಟ್ ಕಾರ್ ಸಡನ್ನಾಗಿ ರೈಟ್ ಹೇಳ್ಕೊಂಡ ಕಾರಣ ವಿಜಯ್ ದೇವರಕೊಂಡ ಅವರ ಗಾಡಿಯ ಅಂದರೆ ಕಾರಿನ ಲೆಫ್ಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದಾದ ನಂತರ ವಿಜಯ್ ದೇವರಕೊಂಡರು ಬೇರೆ ಕಾರಿನಲ್ಲಿ ಹೈದರಾಬಾದಿಗೆ ಪ್ರಯಾಣ ಬೆಳೆಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಕಾರಿನ ಚಾಲಕನಾದಂಥ ಶ್ರೀಕಾಂತ್ ಅವರ ಒಂದು ಕಂಪ್ಲೇಂಟ್ ಮೇರೆಗೆ FIR ಕೂಡ ದಾಖಲಾಗಿದೆ. ಮುಂದೆ ಪೊಲೀಸರು ತನಿಖೆಯನ್ನು ನಡೆಸುವಂಥ ಹಂತದಲ್ಲಿದ್ದಾರೆ. ಏನೇ ಆಗಲಿ, ಕಾರು ಚಿಕ್ಕ ಪುಟ್ಟ ಡ್ಯಾಮೇಜ್ ಆಗಿದೆ, ಆದರೆ ಅಲ್ಲಿದ್ದಂಥ 3 ಕೂಡ ಸೇಫ್ ಆಗಿದ್ದಾರೆ ಮತ್ತು ಅಭಿಮಾನಿಗಳಿಗೆ ಒಂದು ಥರದ ಖುಷಿ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ನಟರ ವಿಷಯ ಬಂದಾಗ ತಮಿಳುನಾಡಿನಲ್ಲಿ ಏನಾಯಿತು, ಕರೂರು ಜಿಲ್ಲೆಯಲ್ಲಿ ಏನಾಯಿತು ಅಥವಾ ಬೇರೆ ಬೇರೆ ಕಡೆ ಏನಾಯಿತು ಎಲ್ಲವೂ ಕೂಡ ಗೊಂದಲ ಉಂಟು ಮಾಡುತ್ತೆ ಅಥವಾ ಸ್ವಲ್ಪ
ಸಂಶಯ ಉಂಟು ಮಾಡುತ್ತೆ. ಏನಾಯ್ತಪ್ಪ ಎನ್ನುವಂಥ ಕಾರಣಕ್ಕಾಗಿ ಅಷ್ಟರ ಮಟ್ಟಿಗೆ ಇದೀಗ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಕಾರ್ ಆಕ್ಸಿಡೆಂಟ್ ಆದರೂ ಕೂಡ ಕಾರ್ನಲ್ಲಿದ್ದಂಥ ಸ್ಟಾರ್ ನಟರಾದಂಥ ವಿಜಯ್ ದೇವರಕೊಂಡರಿಗೆ ಯಾವುದೇ ಒಂದು ಅಪಾಯ ಆಗಿಲ್ಲ. ಜೊತೆಗೆ ಈ ಸುದ್ದಿಗೂ ಕೂಡ ಅಥವಾ ರಶ್ಮಿಕಾ ಮಂದಣ್ಣವರ ಎಂಗೇಜ್ಮೆಂಟ್ ಆದ ನಂತರ ಹೀಗಾಯ್ತು ಎನ್ನುವಂಥ ಕೆಲವೊಂದು ಘಟನೆಗಳು ಇಲ್ಲಿ ಮಾತಾಡಲೇಬಾರದು ಎನ್ನುವುದು ಕೂಡ ನಮ್ಮ ಕಳಕಳಿಯ ಮನವಿಯಾಗಿದೆ. ಘಟನೆ ಬಳಿಕ ವಿಜಯ್ ದೇವರಕೊಂಡವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಏನೂ ಆಗಿಲ್ಲ, ಆಕ್ಸಿಡೆಂಟ್ ಆಗಿತ್ತು, ಚಿಕ್ಕ ಪುಟ್ಟ ಸ್ಕ್ರ್ಯಾಚ್ ಆಗಿದೆ, ಹಾಗಾಗಿ ಅಭಿಮಾನಿಗಳು ಯಾರೂ ಆತಂಕ ಪಡುವಂಥ ಅಗತ್ಯವಿಲ್ಲ, ನಾನು ಕೂಡ ಖುಷಿಯಾಗಿದ್ದೇನೆ, ನೀವು ಕೂಡ ಖುಷಿಯಾಗಿರಿ, ಜೊತೆಗೆ ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರಋಣಿ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಇದೀಗ ಎಲ್ಲ ಆತಂಕವನ್ನು ಕೂಡ ದೂರವನ್ನು ಮಾಡಿದ್ದಾರೆ ಮತ್ತು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.